ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಚು ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಹಾಗೆ ಸಂಡೇ ಆಗಿರೋದ್ರಿಂದ ನಾವು ಹಾಗೆ ನನ್ನ ಅಮ್ಮ, ನಮ್ಮ ಫ್ಯಾಮಿಲಿ ಹಾಗೆ ಸ್ವಲ್ಪ ಫ್ರೆಂಡ್ಸ್ ಇವರೆಲ್ಲನೂ ಚಿಕ್ಕಮಂಗ್ಳೂರಿನ ಕಡೂರು ಅನ್ನೋ ಒಂದು ಊರಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ ಜೊತೆ ನಾನಿವತ್ತು ಅಣಬೆ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಇಷ್ಟು ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 2ರಿಂದ 3 ಲವಂಗ, 1 ಪೀಸ್ ಚಕ್ಕೆ, ಒಂದು 10ರಿಂದ 15 ಕಾಳು ಮೆಣಸು, ಹಾಗೆ ಖಾರಕ್ಕೆ ತಕ್ಕಷ್ಟು ಗುಂಟೂರು ಮೆಣಸಿನಕಾಯಿ ಇದಿಷ್ಟನ್ನ ಹಾಕಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಸಾಫ್ಟಾಗಿ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಂಡು 1 ಟೇಬಲ್ ಸ್ಪೂನ್ ಗಸಗಸೆ, 1 ಟೇಬಲ್ ಸ್ಪೂನ್ ಕಡಲೆಪಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು ಇದಿಷ್ಟನ್ನು ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದು ನೀನು ಹಾಕಿರೋದೆಲ್ಲ ಕ್ರಿಸ್ಪಿಯಾಗಿ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಮೀಡಿಯಮ್ ಸೈಜ್ದು ಒಂದು ನಾಟಿ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಬಾಡಿಸ್ಕೊಂಡು ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಅಂದರೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆ ಕಟ್ ಮಾಡಿರುವಂಥ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮಿಕ್ಸಿ ಜಾರ್ಗೆ ಹಾಕಿ ನಂತರ ಇದಕ್ಕೆ ರುಬ್ಬೋಕ್ಕೆ ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ಇದೇ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ತೀನಿ. ನಾನು ಗಸಗಸೆ ಹುರಿಯೋಕ್ಕೆ ಹಾಕಿದ್ದೆ ಅಲ್ವಾ, ಅದೆಲ್ಲ ಬಾಣಲಿಲೇ ಇರುತ್ತೆ ಆಯಿಲ್ ಹಾಕಿರೋದ್ರಿಂದ, ಹಾಗಾಗಿ ಬಾಣಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ರುಬ್ಕೊಂಡು ಬರ್ತೀನಿ. ಈಗ ನೋಡ್ತಾ ಇರ್ಬೋದು ನೀವು, ಈ ರೀತಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈಗ ರುಬ್ಕೊಂಡಾಯಿತು. ನಂತರ ಈಗ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಈ ರೀತಿ ಒಂದು ಕುಕ್ಕರ್ನ ಇಟ್ಕೊಳ್ತೀನಿ. ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಇದನ್ನೊಂದ್ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನೊಂದ್ಸರಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ನಂತರ ನಾನಿಲ್ಲಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದಂಥ ಹಾಗೆ ಇದ್ರ ಮೇಲೆ ಸಿಪ್ಪೆ ಇರುತ್ತೆ ಅದನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಟ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೆ ಆ ಮಶ್ರೂಮ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಈ ರೀತಿ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಚೆನ್ನಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ನಿಮಿಷ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ನೀರು ಕನ್ಸಿಸ್ಟೆನ್ಸಿ ತಕ್ಕಂತೆ ಹಾಕಿ ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರ್ತಿರುವಾಗ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ನ ಕೂಗಿಸ್ಕೊಳ್ಬೇಕು. ವಿಷಲ್ ಕೂಗ್ ಆದ ನಂತರ ಇದು ಪೂರ್ತಿ ಏರ್ ರಿಲೀಸ್ ಆಗಿರುತ್ತೆ ನೋಡಿ, ಆವಾಗ ನಾವು ಕುಕ್ಕರ್ನ ಓಪನ್ ಮಾಡಬೇಕಾಗತ್ತೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ಅಣಬೆ ಸಾಂಬಾರ್ ಅಥವಾ ಆಳಂಬೆ ಸಾಂಬಾರ್ ರೆಡಿನೇ ಆಗೋಯ್ತು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿತ್ತು. ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೊಂಡು ಬಿಡ್ಬೋದು, ತುಂಬ ಟೈಮ್ ಬೇಕು ಅಂತ ಎಲ್ಲ ಏನಿಲ್ಲ. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದ ಮಶ್ರೂಮ್ ಸಾಂಬಾರು ರೆಡಿನೇ ಆಯಿತು. ಈ ಸಾಂಬಾರನ್ನ ಮುದ್ದೆ ಜೊತೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಯಾವ್ದು ಬೇಕಾದರೂ ಜೊತೆ ಕಾಂಬಿನೇಷನ್ ಆಗಿ ತಿನ್ಬೋದು. ತುಂಬಾ ರುಚಿಯಾಗಿ ಸಖತ್ ಟೇಸ್ಟಿಯಾಗೂ ಇತ್ತು, ಹಾಗೆ ಬೇಗ ಕೂಡ ಮಾಡ್ಕೊಳ್ಬೋದು.
ತುಂಬಾ ಚೆನ್ನಾಗಿತ್ತು. ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ನಾವಿವತ್ತು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಮಾರ್ನಿಂಗ್ 6 o'clockಗೆ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಮನೆ ಬಿಟ್ಟಿದ್ದು. ಮನೆ ಬಿಟ್ಟು ಮೆಜೆಸ್ಟಿಕ್ ಹೋಗಿ ಎಲ್ರಿಗೂ ಟ್ರೈನ್ ಟಿಕೆಟ್ ತಗೊಂಡು ನಾವು ಹೋಗ್ತಾ ಇರುವಂತ ಟ್ರೈನ್ ಟೈಮಿಂಗ್ ಇದ್ದಿದ್ದು 9 o'clock. ಹಾಗಾಗಿ ನಮ್ಮ ಹತ್ರ ಇನ್ನೂ ಒಂದು 3/4 hour ಟೈಮ್ ಇತ್ತು. ಹಾಗಂತ ಹೇಳಿ ರೈಲ್ವೆ ಸ್ಟೇಷನಲ್ಲೇ ಒಂದು ಹೋಟೆಲ್ನಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಎಲ್ಲರೂ ಮುಗಿಸ್ಕೊಂಡು ಮತ್ತೆ ನಮ್ಮ ಟ್ರೈನ್ ಹತ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇನ್ನು ಹೋಗ್ತಾ ರೋಡಲ್ಲಿ ಪಕ್ಕದಲ್ಲಿ ಕಾಡುಗಳ ಮಧ್ಯ ತುಂಬ ಸೂಪರಾದ ನೇಚರ್ನ ಅನುಭವಿಸ್ಕೊಂಡು ತುಂಬ ಚೆನ್ನಾಗಿರೋ ಒಂದು ಎಕ್ಸ್ಪೀರಿಯೆನ್ಸ್ ನಮಗಾಯಿತು. ತುಂಬಾ ಚೆನ್ನಾಗಿತ್ತು. ಈ ಗ್ರೀನರಿ ಹಾಗೆ ವಾಟರ್, ಕೆರೆ ಇದನ್ನೆಲ್ಲ ನೋಡಿಕೊಂಡು ಟ್ರೈನಲ್ಲಿ ಓಡ್ತಾ ಇದ್ದರೆ ಆ ಒಂದು ಮಜಾನೇ ಬೇರೆ. ನಿಜವಾಗ್ಲೂ ತುಂಬ ಜನಕ್ಕೆ ಆಗಿರುತ್ತೆ ಈ ಎಕ್ಸ್ಪೀರಿಯೆನ್ಸ್. ಟ್ರೈನಲ್ಲಿ ಹೋಗಬೇಕಾದ್ರೆ ಈ ರೀತಿ ನೇಚರ್ನ ನೋಡ್ಕೊಂಡು ಹೋಗೋದೇ ತುಂಬಾ ಖುಷಿ ಇರುತ್ತೆ. ಹಾಗೆ ನನಗೂ ಕೂಡ ತುಂಬಾ ಇಷ್ಟ ಈ ರೀತಿ ಏನಾದರೂ ನೇಚರ್ ಇದನ್ನೆಲ್ಲ ನೋಡಿದ್ರೆ. ಇನ್ನು ನಾವು ಕಡೂರು ಚಿಕ್ಕಮಂಗ್ಳೂರು ದೇವಸ್ಥಾನ ಹತ್ರ ರೀಚ್ ಆಗೋಷ್ಟರಲ್ಲಿ ಎಕ್ಸಾಕ್ಟ್ 12:30 ಆಗಿತ್ತು. ಇನ್ನು ಟೆಂಪಲ್ ಹತ್ರ ಹೋಗ್ತಾ ಇರಬೇಕಾದ್ರೆ ನೀವು ನೋಡ್ತಾನೆ ಇರ್ಬೋದು. ಮೊದಲೇ ಹೇಳಬೇಕಾ, ಇವತ್ತು ಸಂಡೇ ಮತ್ತು ಅಮಾವಾಸ್ಯೆ ಕೂಡ ಇತ್ತು. ತುಂಬ ಅಂದರೆ ತುಂಬಾ ಜನ ಕ್ರೌಡ್ ಇತ್ತು. ಇನ್ನು ನಾವು ಕೂಡ ತುಂಬಾ ವೆಯ್ಟ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ತುಂಬ ಜನ, ತುಂಬ ಅಂದರೆ ತುಂಬ ಜನ. ಜಾತ್ರೆ ಇತ್ತು. ಇನ್ನು ಹೋಗಿ ಕ್ಯೂ ಎಲ್ಲ ನೋಡಿ ನೀವು ಎಷ್ಟಿತ್ತು. ಇನ್ನು ಕ್ಯೂ ಅಲ್ಲಿ ನಾವು ಕೂಡ ನಿಂತು ತುಂಬಾ ವೆಯ್ಟ್ ಮಾಡಿ ಕೊನೆಗೂ ದೇವ್ರ ದರ್ಶನ ಎಲ್ಲ ಮಾಡಿ ಎಕ್ಸ್ಪೀರಿಯೆನ್ಸ್ ದೇವರ ಆಶೀರ್ವಾದವನ್ನು ಪಡ್ಕೊಂಡು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಇಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಈ ಥರ ದಿನಗಳಲ್ಲಿ ತಡೆ ಕೂಡ ಹೊಡಿತಾರೆ ಅಂತ ಕೇಳ್ಪಟ್ಟೆ. ನಾನು ನನ್ನ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬಂದಿರೋದು. ಅಂದರೆ ನಾನು ಬಂದಿರೋದೇ ಫಸ್ಟ್ ಟೈಮ್. ನಮ್ಮ ಮನೇಲಿ ತುಂಬ ಸಲ ಬಂದು ಹೋಗಿದ್ದಾರೆ. ಮತ್ತು ನಾನು ನನ್ನ ಹಸ್ಬೆಂಡ್ ಕೂಡ ತುಂಬ ಸಲ ಪ್ಲ್ಯಾನ್ ಮಾಡಿಕೊಂಡು ಹೋಗಲಿಕ್ಕೆ ಆಗಿರಲಿಲ್ಲ. ಬಟ್ ಫೈನಲಿ ನಾನು ಹೋಗೋ ಹಾಗಾಯಿತು. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ. ನಾನು ಮತ್ತು ನನ್ನ ಅಮ್ಮ ಮತ್ತು ನಮ್ಮ ಅಮ್ಮನ ಫ್ಯಾಮಿಲಿ ನಾವೆಲ್ಲರೂ ಹೊರಟಿದ್ದು. ಇನ್ನು ಈಗ ದೇವರ ದರ್ಶನ ಮಾಡೋಕ್ಕೆ ಅಂತ ಅಲ್ಲಿ ಹೊರಡ್ತಾ ಇದ್ದೀವಿ. ಒಳಗಡೆ ಮೊಬೈಲ್ ಫೋನ್ಸ್ ಎಲ್ಲ ಅಲೌಡ್ ಇರಲ್ಲ. ಹಾಗಾಗಿ ದೇವರನ್ನ ಶೂಟ್ ಮಾಡ್ಕೊಂಡಿಲ್ಲ. ತುಂಬ ಖುಷಿ ಆಯಿತು. ಏನೋ ಒಂಥರ ಈ ಥರ ದೇವಸ್ಥಾನಕ್ಕೆ ಬಂದು ಅಮ್ಮನವ್ರನ್ನ ನೋಡಿ ದರ್ಶನ ಪಡ್ಕೊಂಡ್ರೆ ಮನಸ್ಸಿಗೆಷ್ಟು ಸಮಾಧಾನ, ನೆಮ್ಮದಿ ಅಂತ ಅನ್ಸುತ್ತೆ. ನಮ್ಗೆ ಎಷ್ಟೇ ನೋವಿದ್ರು ಬೇಜಾರಿದ್ರು ಅದೆಲ್ಲ ನಮಗೇನು ಲೆಕ್ಕ ಅಂತಾನೆ ಅನ್ಸಲ್ಲ. ಇನ್ನು ಈಗ ಅಮ್ಮನ ದರ್ಶನ ಮುಗಿಸ್ಕೊಂಡು ಇನ್ನು ರಿಟರ್ನ್ ಹೊರಡ್ತಾ ಇದ್ದೀವಿ. ಟೆಂಪಲ್ ಹತ್ರ ಇಂದ ಹಿಡಿದು ರೈಲ್ವೆ ಸ್ಟೇಷನ್ವರೆಗೂ ನಾವು ಆಟೋ ಮಾಡಿಕೊಂಡು ಹೊರಡಬೇಕಾಗತ್ತೆ. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೊರಟು ನಂತರ ನಾವು ನಮ್ಮ ಟ್ರೈನ್ ಇದ್ದಿದ್ದು 5 o'clock. ಬಟ್ 5 o'clock ಟ್ರೈನಲ್ಲಿ ಫುಲ್ ಅಂದರೆ ಫುಲ್ ರಶ್ ಇತ್ತು, ಹೋಗಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಇದ್ದಿದ್ದು ಟ್ರೈನ್ 6 o'clock, ಅದು ಕೂಡ ಫುಲ್ ರಶ್ ಇತ್ತು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಇನ್ನು ನಾವು ಹೊರಟಿದ್ದು 7 o'clock ಟ್ರೈನ್ಗೆ. ನಾವು ಬಂದು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ ನೈಟ್ 11 o'clock ಆಗಿತ್ತು. ಇನ್ನು ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಮನೆ ರೀಚ್ ಆಗೋಷ್ಟರಲ್ಲಿ ಎಕ್ಸಾಕ್ಟ್ಲಿ ನೈಟ್ 12 o'clock, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 12 o'clock ಆಗಿತ್ತು. ಇನ್ನು ಇದಾಗಿತ್ತು ಇವತ್ತಿನ ನಮ್ಮ ಡೇ ಆ್ಯಂಡ್ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.